ವಿದ್ಯಾರ್ಥಿಗಳಿಗೆ ಭರ್ಜರಿ ಗುಡ್ ನ್ಯೂಸ್ ಆಗಿರತ್ತೆ. 2026ರಲ್ಲಿ ವಿವೋ ಕನ್ಯಾಜ್ಞಾನ ವಿದ್ಯಾರ್ಥಿ ವೇತನಕ್ಕೆ ಅರ್ಜಿ ಕರೆದಿದ್ದಾರೆ. ಈ ಒಂದು ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕಿದ್ರೆ ಇಲ್ಲಿ 5,000ದಿಂದ ಸುಮಾರು 60,000 ತನಕ ನಿಮಗೆ ವಿದ್ಯಾರ್ಥಿ ವೇತನ ಸಿಗತ್ತೆ. ಉನ್ನತ ಕೋರ್ಸ್ ಮಾಡೋ ಸಲುವಾಗಿ ಅದನಂತರ ನೀವು SSLC ಆಗ್ಬೋದು, ಸೆಕೆಂಡ್ PUC ಆಗ್ಬೋದು, ಅದನಂತರ ದ್ವಿತೀಯ PUC ಆಗ್ಬೋದು. ಈ ರೀತಿಯಾಗಿದ್ದಂತ ವಿದ್ಯಾರ್ಥಿಗಳಿಗೆ ಒಂದು ಸೆಪರೇಟ್ ಸ್ಕಾಲರ್‌ಶಿಪ್ ಮತ್ತು ಉನ್ನತ ಕೋರ್ಸ್ ಮಾಡೋರಿಗೆ ಒಂದು ಸೆಪರೇಟ್ ಸ್ಕಾಲರ್‌ಶಿಪ್ ಇದು ಅರ್ಜಿಯನ್ನ ಕರೆದಿದ್ದಾರೆ. ಅಪ್ಲಿಕೇಶನ್ ಹಾಕೋದಕ್ಕೆ ಮಾರ್ಚ್ 3ನೇ ತಾರೀಕು ಮಾತ್ರ ಅವಕಾಶ ಕೊಟ್ಟಿದ್ದಾರೆ. ಈ ಒಂದು ವಿವೋ ಕನ್ಯಾಜ್ಞಾನ ವಿದ್ಯಾರ್ಥಿ ವೇತನ ಅಂತೇಳಿ ಅಪ್ಲಿಕೇಶನ್ ಈಗಾಗಲೇ ಸ್ಟಾರ್ಟ್ ಇದೆ. ಇದ್ರ ಬಗ್ಗೆನೇ ಚರ್ಚೆ ಮಾಡೋಣ. ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಅನ್ನು ಮತ್ತೆ ಎಲ್ಲಿ ಅಪ್ಲಿಕೇಶನ್ ಹಾಕಬೇಕು, ಯಾವ ಒಂದು ವೆಬ್ಸೈಟ್ ಸಲ್ಲಿಸಬೇಕು, ಪ್ರತಿಯೊಂದು ಮಾಹಿತಿನ ಚರ್ಚೆ ಮಾಡೋಣ. ವಿಡಿಯೋ ಶೇರ್ ಮಾಡಿ ನಿಮ್ಮ ಒಂದು ಫ್ರೆಂಡ್ಸ್ ಗಳಿಗೆ. ಮತ್ತೆ ಯಾರ್ಯಾರು ಫೇಸ್ಬುಕ್ ದಲ್ಲಿ ನೋಡ್ತಾ ಇದಾರಲ್ಲ ಫಾಲೋ ಮಾಡ್ಕೊಳ್ಳಿ, ಯೂಟ್ಯೂಬ್ ದಲ್ಲಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಒಂದೊಂದು ತಿಳಿಸ್ಕೊಡ್ತಾರೆ. ಮೊದಲಿಗೆ ತಿಳಿಸ್ಕೊಟ್ಟಿದ್ದೇನೆ ಈ ಒಂದು ವಿದ್ಯಾರ್ಥಿ ವೇತನದ ಹೆಸರು ಯಾವ್ದಪ್ಪ ಅಂದ್ರೆ ವಿವೋ ಕನ್ಯಾಜ್ಞಾನ ವಿದ್ಯಾರ್ಥಿ ವೇತನ ಅಂತ ಹೇಳಿ 5,000ದಿಂದ 60,000 ತನಕ ಸ್ಯಾಲರಿ ಕೊಡ್ತಾರೆ. ಸ್ಯಾಲರಿ ಅಲ್ಲ, ವಿದ್ಯಾರ್ಥಿ ವೇತನ. ವಿದ್ಯಾರ್ಥಿ ವೇತನ ಅಂದ್ರೆ ಸ್ಕಾಲರ್‌ಶಿಪ್. ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಸ್ಕಾಲರ್‌ಶಿಪ್ ಇದಾವೆ. ಸ್ಟೇಟ್ ಗೌರ್ಮೆಂಟ್ ದಿಂದ ಕರೀತಾ ಇರ್ತಾರೆ, ಸೆಂಟ್ರಲ್ ಗೌರ್ಮೆಂಟ್ ದಿಂದ ಕರೀತಾ ಇರ್ತಾರೆ, ಮತ್ತು ಕೆಲವೊಂದು ಸರಿ ಪ್ರೈವೇಟ್ ಲಿಮಿಟೆಡ್ ಕರೀತಾ ಇರ್ತಾರೆ. ಅಂದ್ರೆ ಅವರೊಂದು ಕಂಪನಿ ಜಾಸ್ತಿ ಮಟ್ಟಕ್ಕೆ ಬೆಳಿಬೇಕು, ಅವರೊಂದು ಕಂಪನಿ ಹೆಸರು ಆಗ್ಬೇಕಂತೇಳಿ ವಿವಿಧ ರೀತಿಯಲ್ಲಿ ಕರೀತಾ ಇರ್ತಾರೆ. ಬಟ್ ಇದು ಯಾವ್ದಿದೆ ಎಲ್ಲ ತಿಳಿಸ್ಕೊಡುವಂತ ಪ್ರಯತ್ನ ಇರತ್ತೆ. ಇದು ಯಾರಿಗೆಲ್ಲ ಸಿಗತ್ತೆ ಅದನ್ನ ತಿಳ್ಕೊಳ್ಳಿ. ಮೊದಲನೇದಾಗಿ ಕೋರ್ಸ್ಗಳನ್ನ ನೋಡ್ಕೊಳ್ಳಿ. ಮೊದಲನೇದಾಗಿ UG ಆಗ್ಬೋದು, BSc, BA, BTech ಗಣಿತ ಸಂಬಂಧಪಟ್ಟಂತೆ ಕೋರ್ಸ್ ಅನ್ನ ಮುಗಿಸಿರ್ಬೇಕು. ಅಂಕಗಳನ್ನ ನೋಡಿ, SSLC, ಸೆಕೆಂಡ್ PUC ಕನಿಷ್ಠವಾಗಿ 70% ಆಗಿರ್ಬೇಕು. 70, 75, 80 ಈ ರೀತಿಯಾಗಿ ಆದವರು ಅಪ್ಲಿಕೇಶನ್ ಹಾಕಿ. ಮತ್ತು ನಿಮ್ಮ ಒಂದು ವಾರ್ಷಿಕ ಆದಾಯ ಎಷ್ಟಿರ್ಬೇಕಪ್ಪ ಅಂದ್ರೆ ಕನಿಷ್ಠವಾಗಿ ಮಾನದಂಡಗಳ ಪ್ರಕಾರ 2.5 ಲಕ್ಷ, 2.5 ಲಕ್ಷದಿಂದ 5 ಲಕ್ಷ ತನಕ ನಿಮ್ಮೊಂದು ವಾರ್ಷಿಕ ಆದಾಯ ಇರಬೇಕು. ಕುಟುಂಬದ ವಾರ್ಷಿಕ ಆದಾಯ, ಸ್ಯಾಲ್ರಿ ಅಲ್ಲ, ಕುಟುಂಬದ ವಾರ್ಷಿಕ ಆದಾಯ ಇರಬೇಕಾಗತ್ತೆ. ಮತ್ತು ನೀವು ಶಾಲಾ ಕಾಲೇಜಿನಲ್ಲಿ ಹೊಂದಿರಬೇಕು, ಓದ್ತಾ ಇರಬೇಕು. ಇದು ಮೊದಲಿಗೆ ಆದ್ಯತೆ ಜಾಸ್ತಿ ಕೊಡ್ತಾರೆ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಅದ ನಂತರ ಇನ್ನೊಂದು ವಿಶೇಷ ಆದ್ಯತೆ ಜಾಸ್ತಿ ಯಾರಿಗೆ ಸಿಗತ್ತೆ ಅಂದ್ರೆ SC/ST ವರ್ಗ, SC/ST ಕುಟುಂಬಸ್ಥರಿಗೆ, ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಕುಟುಂಬಸ್ಥರಿಗೆ ಮತ್ತು ಗ್ರಾಮೀಣ ಭಾಗದ ಜನರಿಗೆ ಇವರಿಗೆಲ್ಲ ಜಾಸ್ತಿ ಅನುಕೂಲ ಸಿಗತ್ತೆ. ಇದು ನಿಮ್ಮ ಪೋಸ್ಟ್ ಬಗ್ಗೆ ಈ ಒಂದು ಸ್ಕಾಲರ್‌ಶಿಪ್ ಬಗ್ಗೆ ಎಲ್ಲ ಮಾಹಿತಿ ನಮಗೆ ಗೊತ್ತಾಯ್ತು. ಇನ್ನು ಇಲ್ಲಿ ಯಾವ ರೀತಿಯಾಗಿ ಅಪ್ಲಿಕೇಶನ್ ಹಾಕೋಕ್ಕಿಂತ ಮುಂಚಿತವಾಗಿ ಡೇಟ್ ಬಗ್ಗೆ ಸ್ವಲ್ಪ ನೋಡಿ. ಇದು ಮಾರ್ಚ್ 3ನೇ ತಾರೀಕು, ಮುಂದಿನ ತಿಂಗಳು ಮಾರ್ಚ್ 3ನೇ ತಾರೀಕು ತನಕ ಮಾತ್ರ ಅವಕಾಶ ಇರತ್ತೆ. ಆಸಕ್ತಿ ಇದ್ದವರು 2026ರ ಈ ಒಂದು ಮೊದಲ ಸ್ಕಾಲರ್‌ಶಿಪ್‌ಗೆ ಅಪ್ಲಿಕೇಶನ್ ಹಾಕಿ. ಅಪ್ಲಿಕೇಶನ್ ಹಾಕುವಂತ ವಿಧಾನ ನಂತರ ನೋಡೋಣ. ಬಟ್ ಇಲ್ಲಿ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಅದ್ರ ಬಗ್ಗೆ ನೋಡಿ. ಮೊದಲಿಗೆ ಬೇಕಾಗಿರುವಂತ ಡಾಕ್ಯುಮೆಂಟ್ಸ್ ಕಾಲೇಜು ಪ್ರವೇಶ ದಾಖಲೆಗಳು ಬೇಕು, ಅಡ್ಮಿಷನ್ ಸರ್ಟಿಫಿಕೇಟ್, ಆದಾಯ ಪ್ರಮಾಣ ಪತ್ರ, ಬ್ಯಾಂಕ್ ಪಾಸ್ಬುಕ್, ಅದನಂತರ ಒಂದು ಪ್ರಬಂಧದ ಫೋಟೋ ನಿಮ್ಮ ಒಂದು ಕ್ಷೇತ್ರದಲ್ಲಿ, ಅದನಂತರ ಆಧಾರ್ ಕಾರ್ಡು, ಪಾಸ್ಪೋರ್ಟ್ ಖಾತರದ ಫೋಟೋಗಳು, SSLC, ಸೆಕೆಂಡ್ PUC ಮತ್ತು ಏನ್ ಕೋರ್ಸ್ಗಳನ್ನ ಮಾಡ್ತಾ ಇದ್ರಲ್ಲ ಅದಕ್ಕೆ ತಕ್ಕಂತೆ ಸರ್ಟಿಫಿಕೇಟ್ಗಳು ಅಂದ್ರೆ ಅಂಕಪಟ್ಟಿಗಳು ಅದಂತೂ ಬೇಕೇ ಬೇಕು. ಇದು ನಿಮಗೆ ಒಂದು ಕಡೆ ಆಯ್ತು ಗೊತ್ತಾಯ್ತು. ಅಪ್ಲಿಕೇಶನ್ ಪ್ರೊಸೆಸಿಂಗ್ ಪ್ರತಿಯೊಂದು ಮಾಹಿತಿ ಗೊತ್ತಾಯ್ತು. ಅಪ್ಲಿಕೇಶನ್ ಕಂತ ವಿಧಾನ ನೋಡಿ, ತುಂಬಾ ಜನ ಕನ್ಫ್ಯೂಸ್ ಆಗುವಂತ ಮಾಹಿತಿ ಏನಪ್ಪಾ ಅಂದ್ರೆ ಅಪ್ಲಿಕೇಶನ್ ಬಡಿ ಫಾರ್ ಸ್ಟಡಿ ವೆಬ್ಸೈಟ್, ಪ್ರತಿಯೊಂದು ಸ್ಕಾಲರ್‌ಶಿಪ್ ಅಲ್ಲೇ ಸಿಗತ್ತೆ. ಬಡಿ ಫಾರ್ ಸ್ಟಡಿ ಈ ಒಂದು ವೆಬ್ಸೈಟ್ ಮೂಲಕವಾಗಿ ನೀವು ಸ್ಕಾಲರ್‌ಶಿಪ್ ನ ಪಡ್ಕೋಬಹುದು. ಅಥವಾ ನೇರವಾಗಿ ನೀವೇ ಒಂದು ಗೂಗಲ್ ಅನ್ನ ಓಪನ್ ಮಾಡ್ಕೊಳ್ಳಿ. ಆ ಒಂದು ಗೂಗಲ್ ನಲ್ಲಿ ಏನ್ ಸರ್ಚ್ ಮಾಡಬೇಕಪ್ಪ ಅಂದ್ರೆ ವಿವೋ ಕನ್ಯಾಜ್ಞಾನ ವಿದ್ಯಾರ್ಥಿ ವೇತನ 2026 ಇದನ್ನ ಸರ್ಚ್ ಮಾಡ್ಕೊಳ್ಳಿ. ಪ್ರತಿಯೊಂದು ಆರ್ಟಿಕಲ್ ಬರತ್ತೆ, ಆ ಒಂದು ವೆಬ್ಸೈಟ್ ಕೂಡ ಸಿಗತ್ತೆ. ಅದ್ರ ಮೂಲಕ ಅಪ್ಲಿಕೇಶನ್ ಹಾಕಿ. ಅರ್ಥ ಆಗಿದೆ ಅಂತ ಅನ್ಕೋತೀವಿ. ಈಗ ಸ್ಟೇಟ್ದಲ್ಲೇನೆ ಇನ್ನು ಮಾರ್ಚ್ ನಿಮಗೆ SSC ಸ್ಕಾಲರ್‌ಶಿಪ್ ಅಪ್ಲಿಕೇಶನ್ ಕರೆದಿದ್ರಲ್ಲಿ ಮಾರ್ಚ್ದಿಂದ ನಿಮಗೆ ಜಮಾ ಆಗೋದಕ್ಕೆ ಸ್ಟಾರ್ಟ್ ಆಗತ್ತೆ. SSLC ಕೊನೆಯ ಹಂತ, ಅಮೌಂಟ್ ಕೂಡ ಬರತ್ತೆ. ಅದರ ನಂತರ ವಿವಿಧ ಡಿಪ್ಲೊಮಾದವರಿಗೆ SSLC, ಸೆಕೆಂಡ್ PUC ಎಲ್ಲರಿಗೂ ಸಿಗತ್ತೆ. ವೇಟ್ ಮಾಡಿ. ಮತ್ತೆ ನೀವು ಯಾವ ಒಂದು ಸ್ಕಾಲರ್‌ಶಿಪ್ಗೋಸ್ಕರ ವೇಟ್ ಮಾಡ್ತಾ ಇದ್ರೆ ಕಮೆಂಟ್ ಮಾಡಿ.